ನಮಸ್ಕಾರ ಗೆಳೆಯರೆ, ಈ ವಿಡಿಯೋದಲ್ಲಿ ಇಂದು ಐಡಿ ಕಾರ್ಡ್ ಜನರೇಟರ್ ಸಾಫ್ಟ್ವೇರ್ ಹೇಗೆ ಡೌನ್ಲೋಡ್ ಮಾಡೋದೆಂದು ನೋಡೋಣ ಬನ್ನಿ. ನಿಮಗೆ ಇದಕ್ಕೆ ಈ ಕೋಡ್ ಬೇಕಾದರೆ ನೀವೇನು ಮಾಡಬೇಕು, ಮತ್ತೆ ಆ ಚಾನಲಲ್ಲಿ ಹೋಗಬೇಕು. ಚಾನಲಲ್ಲಿ ಹೋಗಿ ಫೈಲ್ ಪಾಸ್ವರ್ಡ್ ಅಂತಿದೆ ನೋಡಿ, ಇದೇ ನಿಮಗೆ ಆ ಆ್ಯಕ್ಟಿವೇಶನ್ ಕೋಡ್ ಕೂಡ ಆಗಿರುತ್ತೆ. ಆ ಸಾಫ್ಟ್ವೇರ್ದು ಆ್ಯಕ್ಟಿವೇಶನ್ ಕೋಡ್ ಕೂಡ ಇದೇ ಇರುತ್ತೆ. ಇದು ಹೊಳ್ಳಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಮತ್ತೆ ಏನು ಮಾಡಬೇಕು, ಈ ಆ್ಯಪಲ್ಲಿ ಹೋಗಿಬಿಟ್ಟು ನೀವೇನು ಮಾಡಬೇಕು, ಪೇಸ್ಟ್ ಮಾಡಿ ಆ್ಯಕ್ಟಿವೇಟ್ ಅಂತಂದರೆ ನಿಮಗೆ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ನೋಡಿ, ಇವಾಗ ನೋಡಿ ಒಂದು ಮೆಸೇಜ್ ಬಂತ, ಅದರ ಒಳಗಡೆ ಇರೋ ಫೌಂಟ್ ಎಲ್ಲ ಇನ್ಸ್ಟಾಲ್ ಆಯಿತು. ನಾವು ಫೌಂಟ್ ಸ್ಟೈಲ್ ಇತ್ತು, ಅದಕ್ಕೆ ಅದು ಇನ್ಸ್ಟಾಲ್ ಆಗಿ ಓಕೆ ಅಂತ. ಆಮೇಲೆ ನಿಮಗೆ ಅದು ವೆಲ್ಕಮ್ ಹೇಳ್ತು, ಆ್ಯಪ್ ಆ್ಯಕ್ಟಿವೇಟೆಡ್. ಇದು ನೀವು ಇಲ್ಲಿ ಓಕೆ ಮಾಡಿದ ತಕ್ಷಣ ನಿಮಗೆ ಈ ಆ್ಯಪ್ದು ಒಂದು ಶಾರ್ಟ್ಕಟ್ ರೆಡಿ ಆಗುತ್ತೆ. ನೋಡಿ, ಇದು ನೀವು ಇಲ್ಲಿ ಈ ಡ್ರೈವಲ್ಲಿ ಕೂಡ ಇಟ್ಟು ಇನ್ಸ್ಟಾಲ್ ಮಾಡಿದ್ರೆ ಅಂದರೆ ಡೆಸ್ಕ್ಟಾಪ್ ಮೇಲೆ ನಿಮ್ಗೆ ಒಂದು ಶಾರ್ಟ್ಕಟ್ ಬರುತ್ತೆ. ನೋಡಿ, ನಾನು ಓಕೆ ಮಾಡ್ತೀನಿ. ಓಕೆ ಮಾಡಿದ ತಕ್ಷಣ ಅದು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗಿ ನಿಮ್ಗೊಂದು ಶಾರ್ಟ್ಕಟ್ ಇದು ಕ್ರಿಯೇಟ್ ಆಗುತ್ತೆ. ನಿಮಗೆ ಶಾರ್ಟ್ಕಟ್ ಐಕನ್ ಬರ್ತಾ, ಐಡಿ ಕಾರ್ಡ್ ಆ್ಯಪ್ ಅಂತೇಳಿ ಒಂದು ಶಾರ್ಟ್ಕಟ್ ಐಕನ್ ಬರುತ್ತೆ. ಇನ್ಮೇಲೆ ಇದರಿಂದನೇ ನೀವು ಓಪನ್ ಕ್ಲೋಸ್ ಕೂಡ ಮಾಡ್ಬೋದು. ಇವಾಗ ಹೋಗಿ ಇದರಲ್ಲಿ ಅಂತಂದರೆ ಓಪನ್ ಮಾಡಿದರೆ ನಿಮಗೆ ಈ ಆ್ಯಪು ಓಪನ್ ಆಗಿ ಬರುತ್ತಲ್ಲ. ಇಲ್ಲಿಂದ ನಿಮಗೆ ಯಾವ ಸ್ಟೈಲಲ್ಲಿ ಬೇಕೋ, ಯಾವ ಫಾರ್ಮೆಟ್, ಯಾವ ಮಾಡಲಲ್ಲಿ ಬೇಕು ನಿಮಗೆ, ಆ ಮಾಡಲಲ್ಲಿ ನೀವೇನು ಮಾಡ್ಬೋದು, ಐಡಿಯನ್ನು ಜನ್ರೇಟ್ ಮಾಡ್ಕೋಬೋದು. ಅರ್ಜೆಂಟಲ್ಲಿ ಇದೆ ನೋಡಿ, ಅರ್ಜೆಂಟಲ್ಲಿ 2 ಸ್ಟೈಲು, ವರ್ಟಿಕಲ್ ಕಾರ್ಡಲ್ಲಿ 3 ಸ್ಟೈಲು. ಆಮೇಲೆ ಇಲ್ಲಿಂದ ಈ ಸ್ಟೂಡೆಂಟ್ ಡಾಟಾನ ನೀವು ಡೈರೆಕ್ಟಾಗಿ ಆ್ಯಡು ಮಾಡ್ಕೋಬೋದು, ಅಪ್ಡೇಟ್ ಏನು ಮಾಡ್ಬೋದು. ಆಮೇಲೆ ಡಾಟಾ ಕೂಡ ಏನು ಮಾಡ್ಬೋದು, ಇಂಪೋರ್ಟ್ ಮಾಡ್ಬೋದು, ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ಇಂಪೋರ್ಟ್ ಮಾಡೋಕ್ಕಿಂತ ಮುಂಚೆನೇ ನೀವೇನು ಮಾಡಿರಬೇಕು, ಫಸ್ಟು ಎಕ್ಸ್ಪೋರ್ಟ್ ಮಾಡಿ ಆ ಡಾಟಾನ ಅದರಲ್ಲಿ ಆ್ಯಡ್ ಮಾಡ್ಕೊಂಬಂದ್ರೆ ಇಲ್ಲಿ ನಿಮ್ಗೆ ತೋರಿಸುತ್ತೆ ಅದು ಹೇಗೆ ಅಂತ ನೋಡೋಣ. ಆಮೇಲೆ ಇಲ್ಲಿ ಸ್ಟೂಡೆಂಟ್ ಡಾಟಾ ಆಯಿತಾ, ಇದು ಎಕ್ಸ್ಪೋರ್ಟ್ ಆದ ತಕ್ಷಣ ಸೆಟ್ಟಿಂಗಲ್ಲಿ ನಿಮ್ಮ ಸ್ಕೂಲ್ ಡೀಟೇಲ್ ಏನಿದೆಯಲ್ಲ ಇದರಲ್ಲಿ ಫಿಲ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಐ ಡಿ ಕಾರ್ಡ್, ಎಂಪ್ಲಾಯ್ ಐ ಡಿ ಕಾರ್ಡ್ ಅಂತ ಹಾಕಿ, ಸ್ಕೂಲ್ ನೇಮ್ ಹಾಕಿ, ಆಮೇಲೆ ಅಡ್ರೆಸ್ ಹಾಕಿ, ಆಮೇಲೆ ಕ್ಲಾಸು, ಅಪ್ರೂವರ್ ಪೋಸ್ಟ್ ಅಂದರೆ ಪ್ರಿನ್ಸಿಪಾಲ್ ಯಾರ ಥರ ಕಾರ್ಡ್ಗೆ ಅವ್ರದ್ದು ಹಾಕಿ, ಅಪ್ರೂವರ್ ನೇಮ್ ಅಂದರೆ ಇವ್ರದ್ದು ಪೋಸ್ಟ್, ಯಾವ ಪೋಸ್ಟ್ ಅವರಲ್ಲಿ ಅವ್ರ ಹೆಸರು ಏನಿದೆ ಅದನ್ನ ಹಾಕಿ, ನಿಮ್ಮ ಸ್ಕೂಲ್ ಮೋಟೋ ಹಾಕಿ ಸೇವ್ ಅಂತಂದರೆ ನಿಮಗೆ ಡೀಟೇಲ್ ಸೇವ್ ಆಗುತ್ತೆ. ಸೇವ್ ಆದ ತಕ್ಷಣ ನೀವೇನು ಮಾಡ್ಬೋದು, ಮತ್ತೆ ಹೋಗಿ ಕಾರ್ಡ್ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಅದನ್ನು ಸೆಲೆಕ್ಟ್ ಮಾಡ್ತೀರಿ, ಅದ್ರ ಮೇಲೆ ಅದು ಹೈಲೈಟ್ ಆಗುತ್ತೆ. ನೋಡಿ, ಓಕೆ ಅಂತ ಅನ್ನೋ ತಕ್ಷಣ ನಿಮ್ಗೆ ಏನಾಗುತ್ತೆ, ಈ ಫಾರ್ಮ್ ಓಪನ್ ಆಗುತ್ತೆ. ಇದು ಜನ್ರೇಟ್ ಅಂದ್ಬಿಟ್ರೆ ಸಾಕು, ಕಾರ್ಡು ಜನ್ರೇಟ್ ಆಗುತ್ತೆ. ಇವಾಗ ನಾವೇನು ಮಾಡೋಣ, ಎಕ್ಸ್ಪೋರ್ಟ್ ಮಾಡೋಣ. ಸಪೋಸ್ ನೀವು ಅದು ಎಕ್ಸ್ಪೋರ್ಟ್ ಇಲ್ಲ, ಇದು ಡೈರೆಕ್ಟ್ ಇಂಪೋರ್ಟ್ ಮಾಡ್ಲಿಕ್ಕೆ ಹೋದರೆ ಏನು ಹೇಳುತ್ತೆ, ಒಂದು ಮೆಸೇಜ್ ಕೊಡುತ್ತೆ ನೋಡಿ ನಿಮಗೆ. ನೋಡಿ, ಕ್ಲಾಸ್ ಫಸ್ಟಾಗಿ ನೀವು ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ಕಂಬೋ ಬಾಕ್ಸಿಂದ ಕ್ಲಾಸ್ ಸೆಲೆಕ್ಟ್ ಮಾಡ್ಕೋಬೇಕು. ಇಂಪೋರ್ಟ್ ಅಂತ ಹೇಳಿದರೆ ಡೆಸ್ಕ್ಟಾಪಲ್ಲಿ ಎಕ್ಸ್ಪೋರ್ಟ್ ಇದ್ದರೆ ಮಾತ್ರ ಇದು ಇಂಪೋರ್ಟ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ನೋಡಿ, ನಾನು ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಂಡೆ, ಓಕೆ ಮಾಡಿದೆ. ಇವಾಗ ಹೇಳುತ್ತೆ ನೋಡಿ, ಎರರ್ ಓಪನಿಂಗ್ ಫೈಲ್, ಪ್ಲೀಸ್ ಕ್ಲಿಕ್ ಟು ಎಕ್ಸ್ಪೋರ್ಟ್ ಡಾಟಾ ಅಂತ ನಿಮ್ಗೆ ಹೇಳುತ್ತೆ. ಅರ್ಥ ಆಯ್ತಾ? ಇದು ಹೇಳ್ತಂದರೆ ಅವಾಗ ನೀವು ಅನ್ಕೋಬೇಕು ಫಸ್ಟ್ ಎಕ್ಸ್ಪೋರ್ಟ್ ಡಾಟಾನ ಮಾಡ್ಕೋಬೇಕು. ಎಕ್ಸ್ಪೋರ್ಟ್ ಡಾಟಾ ಅಂತ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ಮೆಸೇಜ್ ಬರುತ್ತೆ. ಅವಾಗ ಎಸ್ ಮಾಡಿದ ತಕ್ಷಣ ನಿಮಗೆ ಡಾಟಾ ಎಕ್ಸ್ಪೋರ್ಟ್ ಆಗುತ್ತೆ. ಓಕೆ ಮಾಡಿದ ತಕ್ಷಣ ನೀವು ಏನು ಮಾಡಿ, ಈ ಫೈಲನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಆಯಿತಾ? ಕ್ಲೋಸ್ ಆದ ತಕ್ಷಣ ಇಲ್ಲಿ ಬಂದಿದೆ ನೋಡಿ, ಎಕ್ಸ್ಪೋರ್ಟ್ ಡಾಟಾ ಅಂತ ಈ ಫೈಲ್ ಬಂದಿದೆ. ಇದನ್ನು ಓಪನ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಫಸ್ಟ್ ಕ್ಲಾಸ್ನಿಂದ 10th ಕ್ಲಾಸ್ವರೆಗೂ ಎಕ್ಸ್ಪೋರ್ಟ್ ಆಗಿ ಬಂದಿದೆ. ಇದರಲ್ಲಿ ಏನು ಮಾಡ್ಬೋದು, ನೀವು ಯಾವುದೋ ಒಂದು ತೊಗೊಂಡು, ಇವಾಗ ನಾನು ಕ್ಲಾಸ್ 3 ಇಲ್ಲಿ ತೊಗೊಂಡು ಒಂದು 20 ಜನ ಮಾಡ್ಕೋತೀನಿ ನೋಡಿ. $32 ಜನ ಮಾಡಿದೆ. 32 ಜನ ಮಾಡಿಬಿಟ್ಟು ಇವಾಗ ಇಲ್ಲಿ 32 ಜನ ಇದೆ, 32 ಸ್ಟೂಡೆಂಟ್ಸ್ ಇದ್ದಾರೆ. ಇದನ್ನು ಇಲ್ಲಿ ಸೇವ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಕ್ಲೋಸ್ ಅಂತ ಹೇಳಿಬಿಡಿ. ಕ್ಲೋಸ್ ಮಾಡಿದರೆ ಈ ಆ್ಯಪ್ ಕ್ಲೋಸ್ ಆಗುತ್ತೆ. ಆಮೇಲೆ ಹೊಳ್ಳಿ ನೀವು ನಿಮ್ಮ ಸಾಫ್ಟ್ವೇರನ್ನು ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಮ ಸಾಫ್ಟ್ವೇರಲ್ಲಿ ಹೋಗಿಬಿಟ್ಟು ಸ್ಟೂಡೆಂಟ್ ಡಾಟಾ ಇಲ್ಲಿ ಹೋಗಿಬಿಟ್ಟು ಫೈಲ್, ನಾನು ಎಷ್ಟನೇ ಕ್ಲಾಸಲ್ಲಿ ಮಾಡಿದ್ದೆ, ಥರ್ಡ್ ಕ್ಲಾಸಲ್ಲಿ ಮಾಡಿ ಈ ಥರ ಇಂಪೋರ್ಟ್ ಅಂತಂದರೆ ನಿಮ್ಗೇನಾಗುತ್ತೆ ಅಂದರೆ ಅಲ್ಲಿರೋ ಡಾಟಾ ಎಲ್ಲ ಇದರೊಳಗಡೆ ಇಂಪೋರ್ಟ್ ಆಗುತ್ತೆ. 32 ಜನ ಅಂದರೆ ಸೀರಿಯಲ್ ನಂಬರ್, ರೋಲ್ ನಂಬರ್ 32 ಇದ್ದಲ್ಲ. ಇವಾಗ ನೋಡಿ, ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಿ. ಇವಾಗ 32 ಮೆಂಬರ್ಸ್ ಎಲ್ಲ ಇಲ್ಲಿ ಬಂದರು. ಇಲ್ಲಿ ಬಂದ ತಕ್ಷಣ ಇವಾಗ ಇಲ್ಲಿಂದ ಕೂಡ ನೀವು ಏನಾದರೂ ಚಿಕ್ಕ ಪುಟ್ಟ ಕರೆಕ್ಷನ್ ಇದ್ದರೆ ಮಾಡ್ಕೋಬೋದು. ಇವಾಗ ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಚೇಂಜ್ ಮಾಡಬೇಕಾಗಿತ್ತು, ಅವಾಗ ನೀವು ಏನು ಮಾಡ್ಕೊಳ್ಳಿ, ಇಲ್ಲಿಂದ ಟೈಪ್ ಮಾಡಿ ಅಪ್ಡೇಟ್ ಅಂದರೆ ಸಾಕು, ಅಪ್ಡೇಟ್ ಆಗ್ತಾ ಹೋಗುತ್ತೆ.
ಇಷ್ಟೆಲ್ಲ ಮಾಡಿ ಇದು ಕ್ಲಿಯರ್ ಆದ ತಕ್ಷಣ ನೀವು ನೋಡೋದು ಜನರೇಟ್ ಐಡಿ ಅಂತ ಕೊಟ್ಬಿಟ್ರೆ ನಿಮಗೆ ಬೇಕಾದಷ್ಟು ಏನಾಗುತ್ತೆ, ಇದರಲ್ಲಿ ಎಷ್ಟು ಜನ ಇರ್ತಾರೋ 32 ಜನ ಇದ್ರೆ 32,000 ಇದ್ರೆ 1,000 ಎಲ್ಲ ಐಡಿ ಕಾರ್ಡ್ಸ್ ಏನಾಗುತ್ತೆ ಅಂದರೆ ಜನರೇಟ್ ಆಗ್ತಾವೆ.